ಇನ್ನು ರಾಜ್ಯದ ಕಾಂಗ್ರೆಸ್ನಲ್ಲಿ ಉದ್ವಿಗ್ನ ಶುರುವಾಗಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ನೆಕ್ಸ್ಟ್ ಮುಖ್ಯಮಂತ್ರಿ ಅನ್ನುವಂತಹ ರೀತಿಯಲ್ಲಿ ಪೋಸ್ಟ್ಗಳು, ಡಿಕೆ ನೆಕ್ಸ್ಟ್ ಸಿಎಂ ಅನ್ನುವಂತಹ ಜಪ, ಇನ್ನೊಂದು ಕಡೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಫ್ಲಾಗ್ಗಳು, ಪೋಸ್ಟರ್ಗಳು, ಜಪ ಇದೆಲ್ಲವನ್ನು ನೋಡ್ತಾ ಇದ್ರೆ ಒಂದು ಕಡೆ ರಾಜಕೀಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಗಾಲ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುತ್ತಾ ಇದೆ. 136 ಸೀಟ್ಗಳನ್ನ ಗೆದ್ದಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಈಗ ತ್ರಿಶೂಲ ರೀತಿಯಲ್ಲಿ ಒಂದು ಕಡೆ ಮಧ್ಯದಲ್ಲಿ ಸಿದ್ದರಾಮಯ್ಯ ರಾಜ್ಯದಿಂದ ನಾನು ಇಳಿಯೋದಿಲ್ಲ, 5 ವರ್ಷ ಮುಖ್ಯಮಂತ್ರಿ ನಾನೇ ಅನ್ನುವಂತಹ ನಿಟ್ಟಿನಲ್ಲಿ ಜಪ, ಮತ್ತೊಂದು ಕಡೆ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನೀನಾ ಅನ್ನುವಂತಹ ಪೈಪೋಟಿಯನ್ನು ನಡೆಸ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಬೆಂಬಲಿಗರ ಮಧ್ಯದಲ್ಲಿ ಕೂಡ ಒಂದು ಬೆಂಕಿಯ ಜ್ವಾಲೆ ಹರಿತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಡಿಕೆ ಶಿವಕುಮಾರ್ ಯಾವ ಒಂದು ಪ್ಲಾನ್ ಗಳ ಮೂಲಕ ಆ ಸಿಎಂ ಕುರ್ಚಿಯ ಮೇಲೆ ಕೂರುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಉಪಚುನಾವಣೆಗಳಲ್ಲಿ ಕೂಡ ಬಹಳಷ್ಟು ಕೆಲಸ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರಿಂದಲೇ ಅಲ್ಲಿ ಉಪಚುನಾವಣೆ ಗೆಲ್ಲಲಾಯಿತು ಅಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಅನ್ನುವಂತಹ ಹೈಕಮಾಂಡ್ ಕೂಡ ಅದನ್ನ ಗಮನಿಸಿದೆ. ರಾಜಕೀಯ ವಲಯದಲ್ಲಿ ಸತೀಶ್ ಜಾರಕಿಹೊಳಿ ಕಿಂಗ್ ಪಿನ್ ಅನ್ನುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೊರ ಹಾಕ್ತಾ ಇದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಶ್ರಮ ಹರಿಸಿ ಅದರ ಜೊತೆಗೆ ಬೆವರು ಹರಿಸಿ ಎಲ್ಲವನ್ನೂ ಮಾಡಿದ್ರು ಕೂಡ ನನಗೆ ಕೂಲಿ ಸಿಗ್ತಾ ಇಲ್ಲ, ನಮ್ಮ ಕೂಲಿ ಸಿಗ್ತಾ ಇಲ್ಲ, ನಮ್ಮ ಅಣ್ಣನಿಗೆ ಕೂಲಿ ಸಿಗ್ತಾ ಇಲ್ಲ ಅನ್ನುವಂತ ವ್ಯವಸ್ಥೆಯಲ್ಲಿ ಡಿಕೆ ಸುರೇಶ್ ಕೂಡ ವಾದ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಅನ್ನುವಂಥದ್ದು ಉದ್ವಿಗ್ನ ಆದ್ರೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೈಕಟ್ಟಿ ಕೂರ್ತಾ ಇಲ್ಲ. ಹೇಗೋ ನಿಭಾಯಿಸ್ಬಿಡೋಣ, ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಮಧ್ಯದಲ್ಲಿರ್ತಕ್ಕಂಥ ಈ ಸಿಎಂ ಕ್ಲೈಮ್ಯಾಕ್ಸ್ ಅನ್ನ ಮುಗಿಸಿ ಒಂದು ನಿಟ್ಟಿಗೆ ತಂದು ಬಿಡೋಣ ಅಂದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಕೂಡ ಕೇಳ್ತಾ ಇಲ್ಲ. ಮುಖ್ಯಮಂತ್ರಿಯ ಸ್ಥಾನಕ್ಕೆ ನಾನು ಕೂಡ ರೇಸ್ ನಲ್ಲಿ ಇದೀನಿ ಅನ್ನುವಂತ ನಿಟ್ಟಿನಲ್ಲಿ ಇನ್ನು ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಈ ವ್ಯವಸ್ಥೆ ಏನು ಕ್ರಿಯೇಟ್ ಆಗಿದೆ ಸತೀಶ್ ಜಾರಕಿಹೊಳಿ ಹೆಸರಿಗೆ, ನೆಕ್ಸ್ಟ್ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ರಲ್ಲಿ ಇದು ಕೂಡ ಬಹಳ ಟ್ರೆಂಡಿಗೆ ಬೀಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಬಿಡ್ತಾ ಇಲ್ಲ ನಮಗೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾದ ವಿವಾದಗಳು ನಡೀತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ನಂತರದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಫ್ಲಾಗ್ ಗಳಲ್ಲಿ ಅವರವರ ಆಫೀಸ್ಗಳ ಮುಂದೆ ಅವರವರ ಮನೆಗಳ ಮುಂದೆ ಫ್ಲಾಗ್ ಗಳನ್ನ ಅಂಟಿಸ್ಕೊಳ್ತಾ ಇದ್ದಾರೆ ಅವರ ಬೆಂಬಲಿಗರು. ಇದನ್ನೆಲ್ಲ ನೋಡಿದಾಗ ಸಿಎಂ ಸಿದ್ದರಾಮಯ್ಯ ತಡಬುಳ ನಡಗಿದೆ. ಟಗರಿಗೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗೊಂದಲ ಶುರುವಾಗಿ ಇಮಿಡಿಯೇಟ್ಲಿ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮೆಟ್ಟಿಲೇರಿದ್ದಾರೆ ಕಾಂಗ್ರೆಸ್ ನಲ್ಲಿ. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನದೇ ಆದ ಶೈಲಿಯನ್ನ ತೋರಿಸಬೇಕಾಗಿದೆ. ಯಾಕಂದ್ರೆ ಮೊದಲು ಇಬ್ಬರ ಮಧ್ಯೆ ಈ ಕಾಳಗ ಶುರುವಾಗಿತ್ತು, ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಬಂದು ಸೇರ್ಕೊಂಡಿದ್ದಾರೆ. ನಾನೇನ್ ಕಡಿಮೆ ಇಲ್ಲ, ನನಗೇನು ಶಾಸಕರ ಬೆಂಬಲ ಕಡಿಮೆ ಇಲ್ಲ, ಸಚಿವರ ಬೆಂಬಲ ಕಡಿಮೆ ಇಲ್ಲ, ನಾನ್ ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯು ಕೂಡ ತನ್ನದೇ ಆದ ಶೈಲಿಯಲ್ಲಿ ರಾಜಕೀಯ ತಂತ್ರಗಳನ್ನ ಹೂಡ್ತಾ ಇದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಕಡ ತನ್ನದೇ ಆದ ಕನಕಪುರದ ಬಂಡೆ ಗಟ್ಟಿಯಾಗಿ ನಿಂತ್ಕೊಳ್ತಾ ಇದೆ. ಇದೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಆಶೀರ್ವಾದ ಮಾಡಿದ್ರು. 136 ಸೀಟ್ಗಳನ್ನ ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ಬಹು ಭರ್ಜರಿಯಾದಂತಹ ಗೆಲುವನ್ನ ಕೊಟ್ಟಿದ್ರು ರಾಜ್ಯದಲ್ಲಿ. ಆದ್ರೆ ಇವರ ಏನು ಅಪ್ಪ ಅವ್ವನ ಮಧ್ಯೆ ಒಂದು ಮಗು ಬಡವ ಆಯಿತು ಅನ್ನುವಂತಹ ಗಾದೆಯನ್ನ ನಾವು ಕೇಳ್ತೀವಿ. ಆ ರೀತಿ ಇವರು ಮಾಡ್ತಾ ಇರೋದು ರಾಜ್ಯ ಕಾಂಗ್ರೆಸ್ ನಲ್ಲಿ ಅದೇ ರೀತಿ ಆಗ್ತಾ ಇದೆ. ಇವರಿವರ ಸಿಎಂ ಕಾಳಗದ ಮಧ್ಯೆ ಜನರು ಬಡವರಾಗ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಸರಿಯಾದ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಕೈಗೆ ಒದಗ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಸಾಧನೆ 3 ವರ್ಷದ ಸಾಧನೆ ಅಂತ ಹೇಳಿ ಸಾಧನೆಯ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಏನ್ ಸಾಧನೆ ಮಾಡಿದ್ರು ಅಂತೂ ಗೊತ್ತಿಲ್ಲ. ಆದ್ರೆ ಇವರಿಬ್ಬರ ಮಧ್ಯದಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆ ಏನಿದೆಯಲ್ಲ, ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಇವರ ಮಧ್ಯದಲ್ಲಿ ಸಿಎಂ ಕಾಳಗ ಪೈಪೋಟಿ ಇದೆಯಲ್ಲ, ಇದು ಅಂತಿಂತ ಆಂತರಿಕ ಪೈಪೋಟಿ ಅಲ್ಲ. ನೋಡ್ಲಿಕ್ಕೆ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕೈ ಹಸ್ತ ಅರಳಿ ನಿಂತಿದೆ. ಆದ್ರೆ ಕೈ ಹಸ್ತದಲ್ಲಿ ಬೆರಳುಗಳು ಬೇರೆ ಬೇರೆಯಾಗಿ ಲೆಕ್ಕಾಚಾರದ ಕೆಲಸಗಳನ್ನ ಮಾಡ್ತಾ ಇದೆ. ರಾಜಕೀಯ ಕಾಂಗ್ರೆಸ್ ನಲ್ಲಿ ಸರಿ ಸುಮಾರು ಸತೀಶ್ ಜಾರಕಿಹೊಳಿ ಎಲ್ಲ ಶಾಸಕರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಎನ್ನುವಂತಹ ಒಂದಿಷ್ಟು ವಿಶಿಷ್ಟ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್
ತನ್ನದೇ ಆದ ಶಾಸಕರ ಜೊತೆಗೆ ಗುಪ್ತ ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು. ಇಮಿಡಿಯೇಟ್ಲಿ ಒಂದು ಸಿದ್ದರಾಮಯ್ಯನವರು ರಾಜ್ಯವನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹಿಂದೆ ನೀವು ನೋಡಿದ್ರಿ ಯಾವ ರೀತಿಯಪ್ಪ ಇಕ್ಕಟ್ಟಿಗೆ ಅಂದ್ರೆ, ನಾನು ಇಳಿಯೋದಿಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್. ಹೀಗಾಗಿ ಬಹುತೇಕ ಇಲ್ಲಿ ಏನಾಗುತ್ತೆ ಅನ್ನುವಂತಹ ಕ್ಲೈಮ್ಯಾಕ್ಸ್ ಅನ್ನ ಕೂಡ ಜನ ನೋಡೋದಕ್ಕೆ ಕಾಯ್ತಾ ಇದ್ರು. ಅದು ಹಾಗೆ ತನ್ನಗಾಗ್ತಾ ಬಂತು. ಆದ್ರೆ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಶಾಂತಗೊಳ್ತಾ ಇಲ್ಲ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಕಾಳಗಕ್ಕೆ ಎದ್ಬಿಟ್ರೆ ನಾನ್ ಸುಮ್ನೆ ಕುತ್ಕೋಬೇಕಂತ ಸತೀಶ್ ಜಾರಕಿಹೊಳಿ ಕೂಡ ವೈಲೆಂಟ್ ಆಗ್ತಾ ಇದ್ದಾರೆ. ಅವ್ರದೇ ಆದಂತ ಶೈಲಿಯಲ್ಲಿ ಅವರು ಕೂಡ ರೇಸ್ಗೆ ಬರ್ತಾ ಇದ್ದಾರೆ. ಇದೆಲ್ಲ ವ್ಯವಸ್ಥೆ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಬಹುತೇಕ ಮುಖ್ಯಮಂತ್ರಿಯಾಗಿ ಉಳಿಸ್ಕೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವ ಲೆಕ್ಕಾಚಾರ. ಆದ್ರೆ ಈ ಕಡೆ ಡಿ ಕೆ ಸುಮ್ಕೊಂಡಿರೋದಿಲ್ಲ. ಡಿ ಕೆ ಶಿವಕುಮಾರ್ ಸುಮ್ನೆ ಕೂರ್ತಾನೆ ಇಲ್ಲ. ಸುಮ್ನೆ ಗುಪ್ತ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಯಾವಾಗ ಎಲ್ಲಿ ಜಂಪ್ ಆಗ್ತಾರೆ ಅನ್ನೋದು ಕೂಡ ಅನುಮಾನ ಮೂಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಅಂತ ಒಂದು ಲೆಕ್ಕಾಚಾರವನ್ನ ಡಿ ಕೆ ಶಿವಕುಮಾರ್ ಹೂಡ್ತಾ ಇದ್ದಾರೆ. ವ್ಯವಸ್ಥೆ ಹೇಗಾಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮೂವರಿಗೂ ಕೂಡ ಹೆದರ್ತಾ ಇದೆ. ಒಂದು ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್. ಈ ಮೂರು ಘಟಾನುಘಟಿ ನಾಯಕರಿಗೆ ಹೆದರುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಬಂದಿದೆ. ಯಾಕಂದ್ರೆ ನಟ ಏನು ಈ ಶಿವರಾಜ್ ಕುಮಾರ್ ಪತ್ನಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು. ಆ ಟೈಮಿಂಗ್ ನಲ್ಲಿ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಏನ್ ಬೆಳಕಿಗೆ ಬರುತ್ತೆ? ಡಿ ಕೆ ಶಿವಕುಮಾರ್ ಅವರು ಆ ವೇದಿಕೆಗಳ ಮೇಲೆ ಮಾತನಾಡ್ತಿರ್ಬೇಕಾದ್ರೆ ಜೋರಾಗಿ ಘೋಷಣೆಗಳು ಕೂಗ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಮುಂದೆ ಇರಬೇಕಾದ್ರೇನೆ ನೆಕ್ಸ್ಟ್ ಸಿಎಂ ಡಿ ಕೆ ಇನ್ನು 2 ತಿಂಗಳಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ಲೂ ಕೂಡ ಮುನಿಸ್ಕೊಂಡಂತ ಸಿದ್ದರಾಮಯ್ಯ ನೇರವಾಗಿ ಹೈಕಮಾಂಡ್ ನಲ್ಲೇ ದೆಹಲಿಯಲ್ಲೇ ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಘೋಷಣೆಗಳು ಮತ್ತು ಮುಖ್ಯಮಂತ್ರಿ ಆಗ್ತಾರ ಡಿ ಕೆ ಶಿವಕುಮಾರ್ ಅಂತ ಹೇಳುವ ಪ್ರಶ್ನೆಗಳು ಸಿದ್ದರಾಮಯ್ಯನವರಿಗೆ ಆಗ ಬರೋದಿಲ್ಲ. ಈ ಕಡೆ ಅಷ್ಟೇ ಅಲ್ಲ, ವ್ಯವಸ್ಥೆ ಹೇಗೆ ಹೋಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವವನ್ನ ಈ ರಾಜ್ಯದಲ್ಲಿ ಉಳಿಸ್ಕೊಳ್ಬೇಕು ಅಂದ್ರೆ ಎಲ್ಲರನ್ನೂ ಕೂಡ ತನ್ನಗಾಗಿಸ್ಬೇಕು. ಇಲ್ಲ ಅಂದ್ರೆ 136 ಸೀಟ್ಗಳಲ್ಲಿ ಎಷ್ಟು ಶಾಸಕರು ಯಾರ ಜೊತೆಗೆ ಎಲ್ಲಿ ಜಂಪ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಿಜೆಪಿ ಅಂತೂ ಹಸಿದು ನಿಂತಿರುವ ಹುಲಿ ಅಂತೆ ಕಾಯ್ತಾ ಇದೆ. ಯಾವಾಗ ಯಾರಾದ್ರೂ ಬಂದ್ರೆ ಅಧಿಕಾರ ಗಿಟ್ಟಿಸ್ಕೊಂಡ್ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತ ಒಂದು ವ್ಯವಸ್ಥೆ ಇದು. ಡಿ ಕೆ ಶಿವಕುಮಾರ್ ಯಾವಾಗ ಒಂದ್ಸರಿ ಸದಾ ವತ್ಸಲ್ಯ ಅನ್ನುವಂತ ಒಂದು RSS ನ ಗೀತೆಯನ್ನ ಹಾಡಿದ್ರು, ಆಗ ಮತ್ತಷ್ಟು ಒಂದು ವ್ಯವಸ್ಥೆ ಕೆಟ್ಟು ಹೋಗಿತ್ತು ಕಾಂಗ್ರೆಸ್ನಲ್ಲಿ. ಡಿ ಕೆ ಕ್ಷಮೆಯಾಚನೆ ಮಾಡಬೇಕು ಅಂತ ಕಾಂಗ್ರೆಸ್ನವರು ಪಟ್ಟಿಡಿದ್ರು. ಆದ್ರೆ ಅದನ್ನ ಡಿ ಕೆ ಶಿವಕುಮಾರ್ ಅವಾಗ ಹಾಡಿರುವ ಹಾಡು ಕಾರಣ ಏನಂದ್ರೆ, ಈ ಕಡೆ ಬಿಜೆಪಿ ಅವರ ಮನವೊಲಿಸಲಿಕ್ಕೆ, ಅವರ ಮನವನ್ನ ಒಲಿಸ್ಕೊಳ್ಳಕ್ಕೆ, ನಾಳೆ ಬರಬೇಕಾದ್ರೆ ಮನವೊಲಿಸಬೇಕಲ್ಲ, ಬಂದು ಕೂಡಲೇ ಸಿಎಂ ಸ್ಥಾನ ಕೊಡ್ಬೇಕಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಇನ್ನು ಸತೀಶ್ ಜಾರಕಿಹೊಳಿ ಯಾರು ಹೋದ್ರೆ ಏನು ಇದ್ರೆ ಏನು, 2028ಕ್ಕಾದ್ರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಆಸೆ ಆಕಾಂಕ್ಷೆಗಳಿರುವಂತಹ ಒಂದು ದೊಡ್ಡ ಮಟ್ಟದ ರಾಜಕೀಯದಲ್ಲಿ ನಾಯಕತ್ವವನ್ನು ಹೊಂದ್ಕೊಂಡಿರುವಂತಹ ನಾಯಕ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಡುತ್ತಾ ಇದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಗಳು ಕೂಡ ಮುಗಿಲೆತ್ತಿದ್ವು. ಕಾಂಗ್ರೆಸ್ನಲ್ಲಿ 2028ಕ್ಕೆ ಅವರಿಗೆ ಅಧಿಕಾರ ಸಿಗುತ್ತೆ, ಯಾಕೆ ಈ ರೀತಿ ಆದಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. 2028ಕ್ಕೆ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಏನ್ ಗ್ಯಾರಂಟಿ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ನಾನು ಮಾಜಿ ಮುಖ್ಯಮಂತ್ರಿ ಅನಿಸ್ಕೊಳ್ಬೇಕು, ನನಗೆ 1000 ಕೋಟಿ ಇದೆ, ಹಣದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಶಯ. ಕರ್ನಾಟಕದ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವ ಲೆಕ್ಕಾಚಾರ. ಇದನ್ನೆಲ್ಲ ನೋಡಿದಾಗ ಒಂದು ವ್ಯವಸ್ಥೆ ಇಲ್ಲಿ ಗೊತ್ತಾಗುತ್ತೆ. ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಈ 3 ರಾಜಕಾರಣಿಗಳು ಏನು ಮುಖ್ಯಮಂತ್ರಿಗಾಗಿ ಹೊಡೆದಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಸಂಕ್ಷಿಪ್ತವಾಗಿ ಇವರನ್ನ ಶಾಂತಗೊಳಿಸದೇ ಇದ್ರೆ ಮುಂದಿನ ಈ ಕಾಂಗ್ರೆಸ್ ರಾಜಕೀಯ ಅತಂತ್ರಕ್ಕೊಳಗಾಗತ್ತೆ. ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಮಧ್ಯೆ ನಡೀತಾ ಇರುವಂತಹ ಬಿಗ್ ಪೈಪೋಟಿ ಇನ್ನೂ ತಾರಕಕ್ಕೇರುತ್ತೆ. ನಂತರ ಇವರ ಮಧ್ಯದಲ್ಲಿರ್ತಕ್ಕಂತಹ ಬೆಂಬಲಿಗರಲ್ಲೂ ಕೂಡ ವ್ಯವಸ್ಥೆ ತಾರಕಕ್ಕೇರುತ್ತೆ. ಆ ಟೈಮಿಂಗ್ ನಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ದೊಡ್ಡ ಭುಗಿಲೇಳುತ್ತೆ. ಈ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಡಿ ಕೆ ಶಿವಕುಮಾರ್ ಅದೇ ದಿನವೇ ಬೇರೆ ರಾಜಕೀಯ ಪಕ್ಷವನ್ನ ಹುಡುಕ್ತಾರೆ. ಯಾಕಂತಂದ್ರೆ ಬಿಜೆಪಿ ಅಷ್ಟು ಶಾಸಕರನ್ನ ಕರ್ಕೊಂಡು ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿಗಿಂತಲೂ ಹೆಚ್ಚು ಶ್ರಮ ಹಾಕಿದೀನಿ ನಾನು ಪಕ್ಷ ಕಟ್ಟಲಿಕ್ಕೆ ಅನ್ನುವಂತಹ ಒಂದು ಅವರ ಬೆವರು ಸುರಿಸಿದೀನಿ ಅನ್ನುವಂಥದ್ದು ಅವರಲ್ಲಿದೆ. ಹಾಗಾಗಿ ಏನೂ ಮಾಡದೆ ಇರೋ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಕೊಟ್ಬಿಟ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ವಾದ. ನಾನೇನ್ ಕಡಿಮೆನಾ, ಎಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಿಷ್ಟು ಶಾಸಕರನ್ನ ನಾನು ಗೆಲ್ಸಿದ್ದೀನಿ,
ನಾನಲ್ಲ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಇದನ್ನ. ಒಟ್ನಲ್ಲಿ ಇವರಿಬ್ಬರ ಮಧ್ಯೆ ಇಂತಹ ಬಿಗ್ ಪೈಪೋಟಿ ನಡೆದಿದೆ. ಸಿದ್ದರಾಮಯ್ಯನವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅನ್ನುವುದು ಒಂದು ಕಡೆ ಆದ್ರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಜಪಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹುತೇಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ಅಂತಿಮ ನಿರ್ಧಾರ ಏನಾಗಿರಬಹುದು. ಮತ್ತಷ್ಟು ಮಾಹಿತಿಗಳನ್ನ ತಂದು ನಿಮ್ಮ ಮುಂದೆ ಪ್ರತಿ ಇಂಚಿಂಚು ರಾಜಕೀಯ ಮಾಹಿತಿಗಳನ್ನ ಲಭ್ಯಪಡಿಸ್ತಾ ಇರುತ್ತೆ YGM ಸರ್ಕಾರ. ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಈ ರಾಜಕೀಯ ಸುದ್ದಿಗಳನ್ನ ಬಟಾಬೈಲು ಮಾಡ್ತಾ ಇರುತ್ತೆ. ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂದೆ ಆದಷ್ಟು ಶೇರ್ ಮಾಡಿ, ಮತ್ತಷ್ಟು ನಿಮಗೆ ಸುದ್ದಿಗಳನ್ನ ಮುಟ್ಟಿಸುವ ಪ್ರಯತ್ನದಲ್ಲಿ YGM ಸರ್ಕಾರ ನಿಮ್ಮ ಜೊತೆಗಿರುತ್ತೆ.